ನಮಸ್ಕಾರ ಸ್ನೇಹಿತರೆ. ಫಲವತ್ತಾದಂತಹ ಎತ್ತರವಾದಂತಹ ದಟ್ಟವಾದಂತಹ ಮರವನ್ನು ನಾವು ನೋಡ್ತೇವ್ರಿ. ಬಟ್ ಆ ಮರ ಆ ರೀತಿಯಲ್ಲಿ ಬೆಳಿಲಿಕ್ಕೆ ಕಾರಣವಾಗಿರುವಂತಹ ಬೇರುಗಳನ್ನು ನಾವು ನೋಡೋದೇ ಇಲ್ಲ. ಅದು ಯಾರ ಕಣ್ಣಿಗೂ ಕಾಣೋದೇ ಇಲ್ಲ. ಅಂದರೆ ಅಷ್ಟು ಆಳವಾಗಿ ಭೂಮಿಯೊಳಗೆ ಅದು ಬೇರೂರು ಬಿಡುತ್ತೆ. ಸೊ ಆ ಬೇರಿಂದನ ಆ ಶಕ್ತಿಯನ್ನು ಆ ರೆಂಬೆ ಕೊಂಬೆಗಳಿಗೆ ಕೊಟ್ಟಾಗ ಮಾತ್ರ ಆ ಗಿಡ ಹೂವು ಹಣ್ಣುಗಳಿಂದ ತುಂಬಿರುತ್ತೆ ಅನ್ನೋದು ನಾವು ಮರೆತು ಹೋಗ್ಬಿಡ್ತೇವೆ. ಸೊ ದ ಮಾರಲ್ ಆಫ್ ಸ್ಟೋರಿ ಏನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಅತಿ ಎತ್ತರದಲ್ಲಿ ಬೆಳೆಯಬೇಕಾದರೆ ಅವರಿಗೆ ಸಹಾಯ ಮಾಡಿರುವಂತಹ ಬೇರುಗಳು ಇದ್ದೇ ಇರ್ತಾವ್ರಿ. ಆ ಬೇರುಗಳನ್ನು ಯಾರು ಗಮನಿಸೋದೇ ಇಲ್ಲ. ಎತ್ತರವಾಗಿ ಬೆಳೆದು ಹೂವು ಹಣ್ಣು ಬಿಟ್ಟ ಮೇಲೆ ಈ ಗಿಡನ ನಾನಾ ಸಾಕೇನಿ, ಇದು ನನಗೆ ಸ್ವಂತ ಅಂಥೇಳಿ ಅನ್ನೋರು ಜಾಸ್ತಿ ಜನ ಆಗಿಬಿಟ್ಟಿದ್ದಾರೆ. ಆ ಒಂದು ಪರಿಶ್ರಮದಂತಹ ಜೀವಿಯನ್ನು, ಅದಕ್ಕೆ ಸಹಾಯ ಮಾಡಿರುವಂತಹ ಜೀವಿಯನ್ನು ಎಲ್ಲರೂ ಮರೆತು ಹೋಗ್ಬಿಡ್ತಾರೆ. ಇದೇ ವಿಪರ್ಯಾಸ. ಶುಭಮಸ್ತು. ನಮಸ್ಕಾರ. ಹರೇ ಕೃಷ್ಣ.